ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯಾಂಬಿಕಾ ನಿಜಕ್ಕೂ ಮಗ ಮಾಡಿ ವಿರುದ್ಧನೇ ಸಿಡ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಮಗ ಮಾಡಿ ವಿಜಯಾಂಬಿಕಾ ಮಗನೇನ? ವಿಜಯಾಂಬಿಕಾ ರಹಸ್ಯ ಹೊರಬೀಳ್ತದೆ, ಮತನ್ನ ಜನ್ಮ ರಹಸ್ಯ ಕೂಡ ಹೊರಬೀಳ್ತದೆ. ಹಾಗಾದ್ರೆ ಏನಾಯ್ತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ತನ್ನ ತಾಯಿ ಸಾಕಷ್ಟು ರೀತಿಯ ಕಷ್ಟ ಅನುಭವಿಸಿದಾಳಿ ಅಂತ ಮದನ್ ತನಗೆ ತಾನೇ ಅನ್ಕೋತಿದ್ದಾರೆ. ಯಾಕಂದರೆ ಯಾವಾಗ ತಾನು ತಂದೆ ಆದ್ನು ಮದನ್ಗೆ ತನ್ನ ತಂದೆ ನೋಡಬೇಕು ಅನ್ನೋ ಆಸೆ ಆಗತ್ತೆ. ಮದನ್ ಬದಲಾಗ್ತಾರೆ, ಎಮೋಷನ್ಸ್ಗೆ ಬೆಲೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗಾಗಿ ತನ್ನ ತಂದೆಯನ್ನು ಕೂಡ ನೋಡಬೇಕು ಅನಿಸಿದ್ದೆ ಅಮ್ಮನ ಹತ್ರ ಪ್ರಶ್ನೆ ಮಾಡ್ತಾರೆ. ಅಮ್ಮ ಯಾವುದೇ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಡುವುದಿಲ್ಲ. ಇದರ ನಡುವೆ ವೀರು ಅವರನ್ನು ಹೋಗಿ ಕೇಳಿದಾಗ ಕೇಳಬೇಕಾದವರನ್ನೇ ಕೇಳು, ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ವಿಜಯಾಂಬಿಕಾ ಕೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರ ಸಿಗುವುದಿಲ್ಲ ಅನ್ನೋದು ಮ್ಯಾಡಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಆಕೆಯ ರೂಮಿಗೆ ಹೋಗಿದೆ, ಏನಾದರೂ ಸುಳಿವು ಸಿಗಬಹುದಾ ಅಂತ ಯೋಚನೆ ಮಾಡಿದ್ದೆ. ಎಲ್ಲ ಕಬೋರ್ಡ್ನಲ್ಲೂ ಕೂಡ ಹುಡುಕ್ತಾರೆ. ಒಂದು ಫೈಲ್ನಲ್ಲಿ ಒಂದು ಫೋಟೋ ಇರುತ್ತೆ. ಆ ಒಂದು ಫೋಟೋ ನೋಡಿದಂಥ ಮದನ್ಗೆ ಅನಿಸುತ್ತೆ ಈತನೇ ತನ್ನ ತಂದೆ ಇರಬೇಕು. ಅದೇ ಕಾರಣಕ್ಕೆ ಅಮ್ಮ ಇಷ್ಟು ಜಪಾನವಾಗಿ ಒಂದು ಫೋಟೋವನ್ನು ಇಟ್ಕೊಂಡಿದ್ದಾಳೆ ಅಂತ. ಹಾಗಾಗಿ ಫೋಟೋ ತಗೋತಾರೆ, ಎಲ್ಲ ಕಡೆ ರೋಡಲ್ಲಿ ತಿರುಗ್ತಾರೆ, ಎಲ್ಲರನ್ನ ಕೂಡ ಕೇಳ್ತಾರೆ. ಕೊನೆಗೂ ಕೂಡ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಮದನ್ ಭೇಟಿಯಾಗಿದ್ದೆ ತಡ ನನ್ನ ಅಪ್ಪ ನೀವು ಬನ್ನಿ ಮನೆಗೆ ಹೋಗೋಣ ಅಂದಾಗ, ಏನಯ್ಯ ಮಾತಾಡ್ತಿದ್ಯಾ, ನಿನ್ನ ಅಪ್ಪನ ನಾನು ತಲೆ ಕೆಟ್ಟಿದ್ಯಾ ನಿನಗೆ? ನನಗೆ ಮಗನೇ ಇಲ್ಲ, ನನ್ನ ಮದುವೆನೇ ಆಗಿಲ್ಲ, ಇನ್ನು ಮಗ ಎಲ್ಲಿಂದ ಬರಬೇಕು, ಸುಮ್ಮನೆ ಹೋಗಯ್ಯ ನೀನು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಆಗ ಮದನ್ಗೆ ಅನಿಸುತ್ತೆ ಇಲ್ಲ ಈತನೇ ನನ್ನ ತಂದೆ, ಆದರೆ ಈತ ನನ್ನ ಮಗ ಅಂತ ಒಪ್ಕೋತಿಲ್ಲ, ಸುಳ್ಳು ಹೇಳ್ತಿದ್ದಾರೆ. ಇವತ್ತು ನನ್ನ ಜೊತೆನೇ ಈ ರೀತಿ ನಡ್ಕೋತಿರೋರು ಅಮ್ಮನ ಜೊತೆ ಹೇಗೆ ನಡ್ಕೊಂಡಿರ್ಬೇಡ. ಅದೇ ಕಾರಣಕ್ಕೆ ಅಮ್ಮ ಯಾವುದೇ ರೀತಿಯಲ್ಲೂ ಅಪ್ಪನ ಬಗ್ಗೆ ಕೇಳಿದ್ರೆ ಉತ್ತರ ಕೊಡುವುದಿಲ್ಲ ಅನ್ಸುತ್ತೆ. ಇಲ್ಲ, ಅಮ್ಮ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾಳೆ, ಅವಳು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗಬೇಕು, ನಾನು ಅವ್ರ ಜೊತೆ ನಿಂತ್ಕೋಬೇಕು ಅಂತ ಹೇಳಿ ಮದನ್ ಅನ್ಕೋತಾರೆ. ನಂತರ ಇಲ್ಲಿ ಮದನ್ ಜೈಲಲ್ಲಿ ಇರಬೇಕಾದ್ರೆ ವಿಜಯಾಂಬಿಕಾ ಅದನ್ನೇ ತನ್ನ ರಾಜಕೀಯ ಬಂಡವಾಳಕ್ಕೆ ಬಳಸ್ಕೊಳ್ಳೋದಕ್ಕೆ ಅಂತ ನೋಡಿದ್ರು. ಆದರೆ ಶ್ರಾವಣಿ ಮದನನ್ನ ಜೈಲಿಂದ ಬಿಡಿಸಿದ್ಲು. ಇದರಿಂದಾಗಿ ವಿಜಯಾಂಬಿಕಾ ಮಗ ಇಲ್ಲಿ ತನ್ನ ವಿರುದ್ಧ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಮಗನ ಹತ್ರ ಬಂದಿದ್ದೆ. ನೋಡು ಮಾಡಿ, ನಾನು ಆ ಕ್ಷಣ ಯಾಕೆ ರೀತಿ ನಡ್ಕೊಂಡೆ ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬೇಡು ಮದನ್, ನನಗೆ ಪಾಲಿಟಿಕ್ಸಲ್ಲಿ ಇರೋದ್ರಿಂದಾಗಿ ಒಂದಷ್ಟು ಸ್ಟ್ರೆಸ್ಸು, ಎಲೆಕ್ಷನ್ ಕೆಲಸ ಅದು ಇದು ಅಂತ ತುಂಬಾ ಒಂದು ಸ್ಟ್ರೆಸ್ ಆಗಿಬಿಟ್ಟಿತ್ತು. ಹಾಗಾಗಿ ಆ ರೀತಿ ಮಾತಾಡ್ಬಿಟ್ಟೆ, ನನ್ನ ಉದ್ದೇಶ ಆ ರೀತಿ ಇರಲಿಲ್ಲ, ದಯವಿಟ್ಟು ಕ್ಷಮಿಸು ಅಂತ ಕೇಳ್ಕೊತಾರೆ. ಜೊತೆಗೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂದಾಗ ಖಂಡಿತ ಮಾಮ್ಸ್ ನಾನು ನಿನ್ನ ಜೊತೆ ನಿಂತ್ಕೋತೀನಿ, ಖಂಡಿತ ನೀನು ಮುಖ್ಯಮಂತ್ರಿ ಆಗ್ತೀಯಾ, ಎಲೆಕ್ಷನ್ನಲ್ಲಿ ಗೆಲ್ತೀಯಾ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಮಾಡಿ ಹೇಳ್ತಾರೆ. ಎತ್ತ ಕಡೆ ಸಾವಿತ್ರಿ ತನ್ನ ಮಗುವಿಗೋಸ್ಕರ ನಿಮ್ಮನನ್ನು ಬಿಡಿಸಿದಂಥ ಶ್ರಾವಣಿ ಮತ್ತು ಸುಬ್ಬುವಣ್ಣ ಇಬ್ಬರು ಕೂಡ ನನ್ನ ಪಾಲಿನ ದೇವರು. ಅದೇ ಕಾರಣಕ್ಕೆ ನನ್ನ ಮಗುವನ್ನ ನಾಮಕರಣವನ್ನು ಅವರೇ ಮಾಡಬೇಕು ಅನ್ನೋ ಒಂದು ಆಸೆಯನ್ನು, ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ ಮದನ್ ಹತ್ರ. ಮದನ್ ಬದಲಾಗಿರೋದ್ರಿಂದ ತನ್ನ ಹೆಂಡತಿ ಮಗುವಿನ ಖುಷಿಯನ್ನೇ ನೋಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸುಬ್ಬು ಶ್ರಾವಣಿ ಹತ್ರ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಶ್ರಾವಣಿಗೆ ಮತ್ತು ಸುಬ್ಬುಗೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂದರೆ ನಾನು ನಿಮ್ಮ ಮನೆಗೆ ಬರಬೇಕಾಗಿದೆ, ಸಾವಿತ್ರಿ ಒಂದು ಆಸೆ ಇದೆ, ಅದನ್ನು ಈಡೇರಿಸಬೇಕಾಗಿದೆ. ನಂಗೆ ಅರ್ಥ ಆಗುತ್ತೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ, ಆದರೆ ನಾನು ಖಂಡಿತವಾಗ್ಲೂ ಬದಲಾಗಿದ್ದೀನಿ, ಮೊದಲಿನ ಮದನಲ್ಲ. ನನಗೆ ನಿಜವಾಗ್ಲೂ ನನ್ನ ಹೆಂಡತಿ ಮಗು ಖುಷಿಯಾಗಿರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಅದೇ ಕಾರಣಕ್ಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸರಿ ಆಯಿತು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಮದನ್ ಒಪ್ಕೊಂಡು ಬದಲಾಗಿರೋದನ್ನು ನಿಜಕ್ಕೂ ಯಾರಿಂದ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಿನ್ನೆ ಮೊನ್ನೆ ತಾನೇ ಶ್ರಾವಣಿಯನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ತಾನೇ ಜೈಲಿಗೆ ಹೋದಂತಹ ಮಹಾನ್ ವ್ಯಕ್ತಿ ಮದನ್. ಅಂಥದ್ರಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಬದಲಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಎಲ್ರಿಗೂ ಕೂಡ ಅನುಮಾನ ಶುರುವಾಗಿದೆ. ಇತ್ತ ಕಡೆ ಸಾವಿತ್ರಿ ಬಳಿ ಮದನ್ನ ನನ್ನಮ್ಮ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ, ಅಪ್ಪನನ್ನು ಹುಡ್ಕೊಂಡು ಹೋಗಿದ್ದೆ, ಆದರೆ ಅಪ್ಪ ಸಿಕ್ಕಿದ್ರು, ಆದರೆ ಅವರು ನನ್ನ ಮಗನೇ ಅಲ್ಲ ಅಂತ ಹೇಳಿಬಿಟ್ರು. ಅಂದಮೇಲೆ ನನ್ನಮ್ಮನ ಜೊತೆ ಅವರು ಹೇಗೆ ನಡ್ಕೊಂಡಿರ್ಬೋದು, ನನ್ನಮ್ಮ ಎಷ್ಟೆಲ್ಲ ಅನುಭವಿಸಿರ್ಬೋದು. ಇಲ್ಲ, ನನ್ನಮ್ಮ ಚೆನ್ನಾಗಿರಬೇಕು, ಆಕೆ ಖುಷಿಯಾಗಿರೋದನ್ನು ನಾನು ನೋಡಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಮದನ್ ಹೇಳ್ತಾರೆ. ಆದರೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಸಾವಿತ್ರಿಗೆ. ಯಾಕಂದರೆ ವಿಜಯಾಂಬಿಕಾ ಒಬ್ಬ ರಾಕ್ಷಸಿ ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇವರು ಏನೋ ತಪ್ಪು ತಿಳ್ಕೊಂಡಿದ್ದಾರೆ. ಇತ್ತೀಚೆಗೆ ತಾನೇ ಇವರು ಬದಲಾಗಿದ್ದಾರೆ. ಜೊತೆಗೆ ಇತ್ತೀಚೆಗೆ ಈಗೀಗ ತಾನೇ ಇವ್ರಿಗೆ ನನ್ನ ಮೇಲೆ ಮಗು ಮೇಲೆ ಕಾಳಜಿ ಪ್ರೀತಿ ಬರ್ತದೆ. ಅಂಥದ್ರಲ್ಲಿ ಏನಾದರೂ ವಿಜಯಾಂಬಿಕಾ ಸಹವಾಸವನ್ನು ಮತ್ತೆ ಮಾಡಿಬಿಟ್ರೆ, ವಿಜಯಾಂಬಿಕಾ ಮಾತನ್ನು ಕೇಳಿಬಿಟ್ರೆ ಖಂಡಿತ ಮತ್ತೆ ಎಡವಟ್ಟಾಗ್ಬಿಡುತ್ತೆ, ಮತ್ತೆ ಇವರು ಬದಲಾಗ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು.
ದೇವ್ರೆ ಹೇಗಾದರೂ ಮಾಡಿ ನನ್ನ ಗಂಡಂಗೆ ವಿಜಯಾಂಬಿಕಾ ಬಂಡವಾಳ ಏನು ಅನ್ನೋದನ್ನು ತೋರಿಸು ಅಂತ ಹೇಳಿ ದೇವರ ಬಳಿ ಸಾವಿತ್ರಿ ಕೇಳ್ಕೊತಾರೆ. ನಂತರ ಇಲ್ಲಿ ವಿಜಯಾಂಬಿಕಾ ಎಲೆಕ್ಷನ್ ಕೆಲಸವಾಗಿ ಹೊರಗಡೆ ಹೋಗಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ಮಾಡಿ ನೀನು ಕೂಡ ಬಾ ಅಂತ ಹೇಳಿದಾಗ, ಇಲ್ಲಮ್ಮ ಸಾವಿತ್ರಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿದೆ, ನಿಮ್ಮ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ, ಆದರೆ ನಿಮ್ಮ ಕೆಲಸ ಖಂಡಿತ ಚೆನ್ನಾಗಾಗಲಿ ಅಂತಲೇ ಆಶಿಸ್ತೀನಿ, ನಾನು ಯಾವತ್ತೂ ನಿಮ್ಮ ಪರವಾಗೇ ಇರ್ತೀನಿ, ಬಟ್ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ವಿಜಯಾಂಬಿಕಾಗೆ ಯಾವುದೂ ಕೂಡ ಇಷ್ಟ ಆಗೋದಿಲ್ಲ. ಬಟ್ ಪರಿಸ್ಥಿತಿ ಸಂದರ್ಭ ಅವ್ರಿಗೆ ಏನು ಮಾತಾಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಮೌನವಾಗಿ ಅಲ್ಲಿಂದ ಅವರೇ ತಮಗೆ ಗೊತ್ತಿರ್ತಕ್ಕಂಥ ರಾಜಕಾರಣಿಗಳ ಜೊತೆ ಅಲ್ಲಿಂದ ಹೊರಡ್ತಾರೆ. ಹಾಗಿದ್ರೆ ಇಲ್ಲಿ ಸಾವಿತ್ರಿಗೆ ಹುಷಾರಿಲ್ವಾ, ಹಾಗಾಗಿ ಇಲ್ಲಿ ಮದನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಯಾಕಂದರೆ ಹಿಂದೆ ದಿನ ಆಲ್ರೆಡಿ ಶ್ರಾವಣಿ ಸುಬ್ಬು ಮನೆಗೆ ಹೋದಂಥ ಮದನ್ನ ತಾನು ಬದಲಾಗಿರೋದ್ರ ಬಗ್ಗೆ ಖಾತ್ರಿಯನ್ನು ಕೊಡ್ತಾರೆ. ಜೊತೆಗೆ ಸಾವಿತ್ರಿ ಆಸೆ ತನ್ನ ಅಣ್ಣ ಮತ್ತು ಅದಕ್ಕೇನೆ ತನ್ನ ಮಗುವಿಗೆ ನಾಮಕರಣ ಮಾಡಬೇಕು, ಹೆಸರಿಡಬೇಕು ಅಂತ ಹೇಳಿ, ಹಾಗಾಗಿ ನಿಮ್ಮನ್ನು ನಾನು ಕರೆಯೋಕೆ ಅಂತ ಬಂದೆ ಅಂತ ಹೇಳ್ತಾರೆ. ಆದರೆ ಇದನ್ನು ನಂಬೋದಕ್ಕೆ ಕಷ್ಟವಾಗುತ್ತೆ ಶ್ರಾವಣಿ ಸುಬ್ಬು ಮನೆಯವರಿಗೆ. ಬಟ್ ಆದರೂ ಕೂಡ ಬದಲಾಗಿರಬಹುದೇನೋ, ವ್ಯಕ್ತಿಗಳು ಬದಲಾಗೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ ಅಲ್ವಾ, ಅದೇ ರೀತಿಯಾಗಿ ಇವರು ಕೂಡ ಬದಲಾಗಿರ್ಬಹುದೇನೋ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸ್ತಾರೆ. ಅಣ್ಣ ಅದಕ್ಕೇನೆ ಮಾಡಬೇಕಾಗಿರೋದ್ರಿಂದಾಗಿ ತಮ್ಮ ಮನೆಯಲ್ಲಿ ನಾಮಕರಣವನ್ನು ಇಟ್ಕೋಬೇಕು ಅಂತ ಹೇಳಿ ಸುಬ್ಬು ಶ್ರಾವಣಿ ಹೇಳ್ತಾರೆ. ಹಾಗಾಗಿ ಮದನ್ನ ಸಾವಿತ್ರಿ ಮತ್ತು ಮಗುವನ್ನು ಕರ್ಕೊಂಡು ಸುಬ್ಬು ಮತ್ತು ಶ್ರಾವಣಿ ಮನೆಗೆ ಬಂದಿದ್ದಾರೆ. ಇಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಸದೆ ಇದ್ದ ಕಡೆ ನಂದಿನಿ ಅಮ್ಮ ನಿಜಕ್ಕೂ ಮದನ್ನ ಬದಲಾಗಿದ್ದಾನೆ ಅಂತ ನಂಬಬಹುದಾ? ವಿಜಯಾಂಬಿಕಾ ಒಂದು ಇದರಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಅವನು ಇಷ್ಟು ಸುಲಭಕ್ಕೆ ಬದಲಾಗುವುದು ಅಂದರೆ ಏನು ಅರ್ಥ ಅಂತದಾಗೆ ನಮಗೂ ಕೂಡ ನಂಬಕ್ಕೆ ಆಗ್ತಿಲ್ಲ ನಂದಿನಿ ಅಮ್ಮ ಅಂತ ಪದ್ದು ಹೇಳ್ತಾರೆ. ಬಟ್ ಶ್ರಾವಣಿ ಮತ್ತು ಸುಬ್ಬು ಮಾತ್ರ ಮದನನ್ನು ನಂಬಿದ್ದಾರೆ. ಎಲ್ಲೋ ಒಂದು ಕಡೆ ಕಳವಳ ಇದ್ರೂ ಕೂಡ ಅವರು ಮದನನ್ನು ನಂಬ್ಕೊಂಡಿದ್ದಾರೆ. ಇತ್ತ ಕಡೆ ಸಾವಿತ್ರಿ ಮಗುವನ್ನು ಕರ್ಕೊಂಡು ಮದನ್ ಅವರ ಮನೆಗೆ ಬರ್ತಾರೆ. ನಂತರ ಮಗುವಿನ ಶಾಸ್ತ್ರ ನಡೀತಿದೆ. ಅತ್ತ ಕಡೆ ವಿಜಯಾಂಬಿಕಾಗೆ ಅವರ ರಾಜಕಾರಣಿ ಫ್ರೆಂಡ್ ನಿಮ್ಮ ಮಗ ಮದನನ್ನ ಸುಬ್ಬು ಮತ್ತು ಶ್ರಾವಣಿ ಮನೆ ಹತ್ರ ನೋಡಿದ್ರಂತೆ, ನಮ್ಮ ಕಡೆಯವರು ಅಂತ ಹೇಳ್ತಾರೆ. ಈ ಕಡೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋದ್ನ ಅಂತ ವಿಜಯಾಂಬಿಕಾ ಕೆಂಡುವಾಗ್ತಿದ್ದಾರೆ. ತದನಂತರ ಇಲ್ಲಿ ಸುಬ್ಬು ಶ್ರಾವಣಿನೇ ಮಗುಗೆ ಹೆಸರಿಡಬೇಕು ಅಂತದ್ದಾಗ ಎಲ್ರಿಗೂ ಇಷ್ಟ ಆಗೋ ಹೆಸರನ್ನೇ ಇಡ್ತೀವಿ ಅಂತ ಹೇಳಿ ಸ್ವರ ಅಂತ ಹೇಳಿ ಕರೀತಾರೆ. ಎಲ್ರಿಗೂ ಖುಷಿ ಆಗ್ಬಿಡತ್ತೆ. ಸಾವಿತ್ರಿ ಮಗುಗೆ ಅಣ್ಣನೇ ಹೆಸರಿಟ್ಟ ಅನ್ನೋ ಕಾರಣಕ್ಕೆ ಗಂಡನಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಂತರ ಮನೆಗೆ ಬರ್ತಾರೆ. ಈ ಕಡೆ ವಿಜಯಾಂಬಿಕಾ ಬಳಿ ಮತ್ತೆ ಅದೇ ರಾಜಕಾರಣಿ ಮತ್ತೆ ನಮ್ಮ ಹುಡುಗರು ಶ್ರಾವಣಿ ಮನೆ ಹತ್ರ ಇಲ್ಲಿ ನಿಮ್ಮ ಮಗ ಮದನನ್ನು ನೋಡಿದ್ರಂತೆ ಅಂತ ಹೇಳ್ತಿದ್ದಾಗ ವಿಜಯಾಂಬಿಕಾ ಸಿಟ್ಟು ನೆತ್ತಿಗೆ ಇರುತ್ತೆ. ತಕ್ಷಣ ಇಲ್ಲಿ ಮದನನ್ನು ಕರೀತಾರೆ. ಮಾಡಿ ನೀನು ಸುಬ್ಬು ಮತ್ತೆ ಶ್ರಾವಣಿ ಮನೆಗೆ ಹೋಗಿ ಬರ್ತಿದ್ಯಾ, ಅವ್ರ ಮನೆ ಹತ್ರ ಕಾಣಿಸ್ಕೋತಿದ್ಯಾ ಅಂತಲ್ಲ, ನಿನ್ನೆ ಸಾವಿತ್ರಿಗೆ ಹುಷಾರಿರ್ಲಿಲ್ವಾ, ನಿಜ ಹೇಳು ಏನು ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ಮದನ್ ಎಲ್ಲ ಸತ್ಯವನ್ನ ಕೂಡ ಹೇಳ್ತಾರೆ. ಇದರಿಂದ ಸಿಡಿದಂತಹ ವಿಜಯಾಂಬಿಕಾ ಮದನ್ ಕೆನ್ನೆಗೆ ಬಾರಿಸೋದ್ರ ಮುಖಾಂತರ ಇಲ್ಲಿ ಮದನ್ನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಡ್ತಾರೆ ವಿಜಯಾಂಬಿಕಾ. ಬಿಕಾಸ್ ಇಲ್ಲಿ ಮದನ್ ಆಕೆ ಹೆತ್ತ ಮಗನೇ ಅಲ್ಲ ಅಂತ ಹೇಳಿ ಅನ್ನಿಸ್ತದೆ. ಆಕೆ ದತ್ತು ತಗೊಂಡಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲಿ ಮದನ್ ಅಂದರೆ ಅಷ್ಟಕ್ಕಷ್ಟೇ ವಿಜಯಾಂಬಿಕಾಗೆ. ಹಾಗಿದ್ರೆ ಏನು ಆಗತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು